ಹಬ್ಬವನ್ನ ಅದ್ದೂರಿಯಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಸಾಕಷ್ಟು ಜನ ಸಾರ್ವಜನಿಕರು ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ವಿಶೇಷ. ಯಾಕಂತ ಹೇಳಿದ್ರೆ ಈ ಬಾರಿ ಬೆಂಗಳೂರಿನ ಸಾರ್ವಜನಿಕರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂತಹ ಸಾರ್ವಜನಿಕರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ವಿಧಾನಸೌಧದ ರಸ್ತೆ ಏನಿದೆ ಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ, ಸಾಕಷ್ಟು ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಕೂಡ ಜಗಮಗಿಸ್ತಾ ಇದೆ ಈ ಒಂದು ಫ್ರೀಡಂ ಹಬ್ಬದಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಕೇವಲ ವಿಧಾನಸೌಧವನ್ನ ನೋಡೋದು ಅಷ್ಟೇ ಅಲ್ಲ, ವಿಧಾನಸೌಧದ ಒಳಗೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರುವಂತಹದ್ದು. ಮಕ್ಕಳ ಮೇಳ, ಆಹಾರ ಮೇಳ, ವಿಧಾನಸೌಧದ ಟೂರ್ ಇದೆಲ್ಲವನ್ನು ಕೂಡ ಆಯೋಜನೆ ಮಾಡಿರುವಂತಹದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಜನರು ಕೂಡ ಖುಷಿಯಾಗಿ ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಜನ ಹಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಲ್ಲಿರುವಂತಹ ಕೆಲವೊಂದಿಷ್ಟು ಜನ ನಾನು ಮಾತಾಡಿಸುವಂತಹ ಪ್ರಯತ್ನವೂ ಕೂಡ ನಾನು ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಇವತ್ತು ಫ್ರೀಡಂ ಹಬ್ಬದಲ್ಲಿ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಾ. ಸಾರ್ವಜನಿಕರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ವಿಧಾನಸೌಧದ ಮುಂಭಾಗದಲ್ಲಿ, ಏನ್ ಹೇಳ್ತೀರಾ? ಐ ಆಮ್ ಸೋ ಹ್ಯಾಪಿ. ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ಈ ತರ ನಮ್ಮ ಹೆಣ್ಮಕ್ಳೆಲ್ಲ ಗ್ರೂಪ್ ಆಗ್ಬಿಟ್ಟು ನಮ್ಮ ಕ್ಲಾಸ್ ವತಿಯಿಂದ, ಕ್ರಿಯೇಟರ್ ಗೈಡ್ ಹಬ್ ವತಿಯಿಂದ ವಿಧಾನಸೌಧದವರೆಗೂ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು. ಸೋ ಲಕ್ಕಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ತರದ್ ಬಂದ ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಕೃಷ್ಣೇಗೌಡ್ರಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಏನನ್ನ ನೆನ್ಪು ಮಾಡ್ಕೊಳಕ್ ನೀವು ಇಷ್ಟಪಡ್ತೀರಾ? ನಮ್ಮ ಹೆಣ್ಮಕ್ಳಿಗೆ ಎಲ್ರಿಗೂ ಫ್ರೀಡಮ್ ಬಂದಿದೆ, ಬಟ್ ಹೆಣ್ಮಕ್ಳಿಗೆ ಇನ್ನೂ ಅದು ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೋದಕ್ಕೆ ಹೆದರ್ತೀವಿ ನಾವು, ಎಲ್ಲಿ ಬ್ಯಾಡ್ ಕಮೆಂಟ್ ಬಂದ್ಬಿಡುತ್ತೋ, ಬೇರೆ ತರ ಕೆಟ್ಟದಾಗ ಎಲ್ಲಿ ಮಾತಾಡ್ತಾರೋ ಅಂತ. ಅಟ್ಲೀಸ್ಟ್ ಈ ತರ ಚಿಕ್ಕ ಪುಟ್ಟದ್ರಿಂದ ನಮಗೆ ಫ್ರೀಡಮ್ ಬೇಕು, ಅದನ್ನೇ ವಿ ಆರ್ ಎಕ್ಸ್ಪೆಕ್ಟಿಂಗ್. ಅಂಡ್ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಗೊತ್ತು ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್. ಎಲ್ರು ಇಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದಾರೆ, ಬಟ್ ಹೆಣ್ಮಕ್ಳು ಭಯ ಪಡ್ಕೊಂಡು ಇದು ಒಳಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅಂತವ್ರಿಗೆಲ್ಲ ಇದು ಒಂದು ಪ್ಲಾಟ್ಫಾರ್ಮ್ ಆಗ್ಬೇಕು. ಇದರಿಂದ ನಮ್ಗೂ ಸ್ವಲ್ಪ ಭಯ ಇಲ್ದಲೆ ಹೊರಗಡೆ ಬಂದು ಕೆಲಸ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ. ಯಾವತ್ತಾದ್ರೂ ವಿಧಾನಸೌಧದ ಒಳಗೆ ಹೋಗಿದ್ದೀರಾ? ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್. ಐ ಆಮ್ ಸೋ ಎಕ್ಸೈಟೆಡ್ ಟು ಎಂಟರ್. ಓಕೆ, ರೀಲ್ಸ್ ಗಳು ಕೂಡ ಮಾಡ್ತಾ ಇದ್ರಿ, ಅದ್ರ ಜೊತೆಲಿ ಹುಟ್ಟೋದಕ್ಕೆ ಸಾಯೋದಕ್ಕೆ ಶಾಂತಿ ಕ್ರಾಂತಿ ಬಗ್ಗೆನೂ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಾ? ಬಿಕಾಸ್ ಅದೇ ತರ ಏನ್ ಹೇಳೋದಂದ್ರೆ, ಈ ತರ ಸಾಂಗ್ ಲೈಕ್ ನಮ್ಗೆಲ್ರಿಗೂ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಆಸ್ ಮ್ಯಾಮ್ಸ್ ಹೇಳ್ದಂಗೆ ಹೆಣ್ಮಕ್ಳಿಗೆ ಅಷ್ಟು ಫ್ರೀಡಮ್ ಇಲ್ಲ. ಸೊ ಫ್ರೀಡಮ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೇಡಮ್, ನೀವೇನ್ ಹೇಳ್ತೀರಾ? ಫ್ರೀಡಮ್ ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ದೀರಾ? ಹಬ್ಬದಲ್ಲಿ ಭಾಗಿಯಾಗೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಬಿಕಾಸ್ ನಮ್ಗೊಂಥರ ಎಲ್ಲ ಹಬ್ಬದ ಥರನೇ ನಾವು ಕೂಡ, ಐ ಮೀನ್ ಇಂಡಿಪೆಂಡೆನ್ಸ್ ಡೇ ಕೂಡ ಎಲ್ರಿಗೂ ಹಬ್ಬ. ಕೆಲವ್ರು ಆಚರಿಸ್ತಾರೆ, ಕೆಲವ್ರು ಆಚರಿಸಲ್ಲ. ಎಲ್ಲರೂ ಕಡ್ಡಾಯವಾಗಿ ಆಚರಿಸಲೇಬೇಕು ಅನ್ನೋದು ನನ್ನ ಭಾವನೆ. ಮೇಡಮ್, ನೀವ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಫ್ರೀಡಮ್ ಹಬ್ಬದಲ್ಲಿ ಭಾಗಿಯಾಗೋದಕ್ಕೆ? ನಾವಂತೂ ತುಂಬಾ ಎಕ್ಸೈಟ್ ಆಗಿದ್ದೀವಿ, ತುಂಬಾ ಖುಷಿ ಆಗಿದ್ದೀವಿ. ನಮ್ಮ ಮ್ಯಾಮ್ ನಮಗೆ ಇಲ್ಲೊಂದು ವ್ಲಾಗ್ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೆವಿ 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 ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ನೀವು ಕೂಡ ವ್ಲಾಗ್ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಈ ತರ ಒಂದು ಹಬ್ಬ ನಡೀತಿರೋದು. ಲೈಫಲ್ಲಿ ಫಸ್ಟ್ ಟೈಮ್ ವಿಧಾನಸೌಧ ನೋಡಕ್ ಬಂದ್ರೆ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಮ್ಯಾ ಮ್ಯಾಮ್ಗೆ ಮತ್ತೆ ಕ್ರೆಡಿಟ್ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಏನ್ ಹೇಳ್ತೀರಾ ಮೇಡಮ್? ಮ್ಯಾಮ್, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀನಿ ಮ್ಯಾಮ್. ಫಸ್ಟ್ ಆಫ್ ಆಲ್ ಇವತ್ತು ಕೃಷ್ಣ ಬೈರೇಗೌಡರು ಇದನ್ನ ಆಯೋಜನೆ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ನಂಗೆ. ಥ್ಯಾಂಕ್ ಯು. ಸೊ ನೀವೇನ್ ಹೇಳ್ತೀರಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಇಂಡಿಯನ್ಸ್. ರಮ್ಯಾ ಮೇಡಮ್ ಇಂದ ಈ ತರ ಒಂದು ಅವಕಾಶ ಸಿಕ್ಕಿದೆ, ವಿಧಾನಸೌಧ ಒಳಗಡೆ ಅವಕಾಶ ಸಿಕ್ಕಿದೆ ಅವ್ರ ಟೀಮ್ ಇಂದ. ನಾನು ಜಾಯ್ನ್ ಆಗಿದ್ದೀನಿ. ಇದರಲ್ಲಿ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಂದು ಪ್ರಯತ್ನ ನಂದು. ಓಕೆ, ನೀವೇನ್ ಹೇಳ್ತೀರಾ? ಮ್ಯಾಮ್, ಇಲ್ಲಿ ಬಂದಿದ್ದು ಒಂದ್ ಕಡೆ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು? ಮ್ಯಾಮ್, ಇದು ನೋಡಿದ್ರೆ ವಿಧಾನಸೌಧ ನೋಡಿದ್ರೆ ಒಂಥರ ಖುಷಿ. ಯಾವತ್ತಾದ್ರೂ ವಿಧಾನಸೌಧ ಒಳಗೆ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ರಾ? ಇಲ್ಲ ಮ್ಯಾಮ್, ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ವಿಧಾನಸೌಧದೊಳಗೆ. ಸೊ ಈ ತರ ಪ್ರೋಗ್ರಾಮ್ ಮಾಡೋದು ತುಂಬಾ ಖುಷಿ ಕೊಡುತ್ತಲ್ವಾ? ಎಷ್ಟು ಈ ತರ ಪದೇ ಪದೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಹಾ ಮ್ಯಾಮ್. ಓಕೆ, ನೀವೇನ್ ಹೇಳ್ತೀರಾ? ತುಂಬಾ ಚೆನ್ನಾಗೈತೆ. ಓಕೆ, ಇದೇ ಫಸ್ಟ್ ಟೈಮ್ ವಿಧಾನಸೌಧ ಒಳಗೆ ಹೋಗ್ತಾ ಇರೋದು? ಹಾ, ಎಸ್ ಮ್ಯಾಮ್. ಓಕೆ, ನೀವೇನ್ ಹೇಳ್ತೀರಾ? ಫಸ್ಟ್ ಟೈಮ್ ಮ್ಯಾಮ್. ಎಂಜಾಯ್ ಮಾಡ್ತಿದ್ದಾರೆ ಹಂಗಾದ್ರೆ ಒಳಗೆ? ಹಾ ಮ್ಯಾಮ್. ಓಕೆ, ಸೊ ಇದಿಷ್ಟು ಮಕ್ಕಳು ಹಾಗೆ ಇಲ್ಲಿರುವಂತಹ ಮಹಿಳೆಯರು ಹೇಳ್ತಾ ಇರುವಂತದ್ದು. ಎಲ್ಲರಿಗೂ ಒಂದು ಆಪರ್ಚುನಿಟಿ ಅಂತ ಹೇಳಿದ್ರೆ ಅದು ವಿಧಾನಸೌಧದ ಒಳಗೆ ಹೋಗುವಂಥದ್ದು. ಅದನ್ನ ಮಾಡಿಕೊಟ್ಟಿರುವಂಥದ್ದು ಸರ್ಕಾರ, ಜೊತೆಗೆ ನಗರಾಭಿವೃದ್ಧಿ ಇಲಾಖೆ. ಹೀಗಾಗಿ ಎಲ್ಲರೂ ಕೂಡ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ರಾತ್ರಿವರೆಗೂ ಕೂಡ ಈ ಒಂದು ಫ್ರೀಡಂ ಹಬ್ಬ ನಡೆಯಲಿದೆ. ಹೀಗಾಗಿ ನೀವು ಕೂಡ ವಿಧಾನಸೌಧದ ಬಳಿ ಬಂದು ಈ ಒಂದು ಫ್ರೀಡಂ ಹಬ್ಬದಲ್ಲಿ ಭಾಗಿ
ಭಾಗಿಯಾಗಬಹುದು. ಆದ್ರೆ ರಿಜಿಸ್ಟರ್ ಇರೋರಿಗೆ ಮಾತ್ರ, ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳಿದಂತೆ ಜನರೆಲ್ಲರೂ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡು ಇಲ್ಲಾಗುವಂತಹ ಮ್ಯೂಸಿಕಲ್ ನೈಟ್ಸ್ ಆಗಿರ್ಬೋದು, ವಿವಿಧ ಕಾರ್ಯಕ್ರಮಗಳನ್ನ ನೋಡಿ ಎಂಜಾಯ್ ಮಾಡಬಹುದು. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.